ನನ್ನ ಅಣ್ಣನ ವಾಕ್ಯ ಎಲ್ಲಿದೆ ಧರ್ಮ? ಪಾಂಡವರಲ್ಲಿದೆಯೋ ಅಲ್ಲ ಕೌರವರಲ್ಲಿದೆಯೋ ಅಲ್ಲ ಕೀಚಕನಲ್ಲಿದೆಯೋ? ಏನ್ ಮಾಡೋಣ? ಪ್ರಾರಬ್ಧ ನಮ್ಮದು. ಒಳಗಿರುವ ಸಿಟ್ಟು ರಕ್ತಕ್ಕೆ ಬರುವುದಿಲ್ಲ. ಧರ್ಮದ ಸಂಕೋಲೆಯಲ್ಲಿ ನಾವೆಲ್ಲ ಬಂಧಿತರು. ಇವತ್ತಿನವರೆಗೆ ಯೋಚನೆ ಮಾಡಿದ್ರೆ ಎಲ್ಲಿ ಸಫಲತೆಯನ್ನು ಕಂಡಿದ್ದುಂಟು ನಾವು. ಒಂದೊಂದನ್ನೇ ಎಣಿಸುತ್ತಾ ಸಾಗಿದ್ರೆ ಪಾಂಡವರ ಕರ್ಮವನ್ನು ಅನುಭವಿಸಿದ್ದೆ. ಧರ್ಮದಲ್ಲಿ ಗೆಲುವು ಸಿಗಲಿಲ್ಲ ನಮಗೆ. ಹೆಂಡತಿಯ ಮಾನ ಸಂರಕ್ಷಣೆಯನ್ನು ಮಾಡಲಿಕ್ಕಾಗದೆ ಇರುವುದು ಧರ್ಮ ಅಲ್ಲ, ಕರ್ಮ. ಕಣ್ಣು ಮುಚ್ಚಿದ್ರು ಅದೇ, ಕಣ್ಣು ತೆರೆದ್ರು ಅದೇ. ಐವರು ಗಂಡರಿದ್ರು ನಿನ್ನ ಪಾಲಿಗೆ ದಂಡರಾದೆವು ನಾವು. ರಾತ್ರಿ ಮಧ್ಯರಾತ್ರಿ ಆಗ್ತಾ ಬಂತು. ನಿದ್ದೆ ಬಿಟ್ರೆ ಬುದ್ಧಿಗೆಡ್ತಾರೆ. ನಾಳಿನ ಕಾರ್ಯವೆಲ್ಲವೂ ಸಾಂಗವಾಗಿ ಸಾಗಬೇಕು ತಾನೆ. ಅಡುಗೆಯ ಕಾರ್ಯ ಎಲ್ಲಿಯಾದ್ರೂ ವ್ಯತ್ಯಾಸ ಆದ್ರೂ ಬಾಯಿಗೆ ನಮ್ಮ ಮಾತಾಡ್ತಾರೆ. ಒಮ್ಮೊಮ್ಮೆ ಎಣಿಸುವುದು ನಾನು. ಅನ್ನದ ಪಾತ್ರೆಯಿಂದ ಒಲೆ ಮೇಲೆ ಇಟ್ಟಾಗ ಆ ಬೆಂಕಿಯ ಮಧ್ಯದಲ್ಲಿ ಕೀಚಕರನ್ನ ಅಂತ ನನಗಿರುವ ರೊಟ್ಟು ಕೆಚ್ಚು ಕಂಕನಿಗೆ ಸ್ವಲ್ಪವೂ ಇಲ್ಲದೆ ಹೋಯ್ತಲ್ಲ. ಅಲ್ಲೇ ಕುಳಿತುಕೊಂಡು ನೋಡ್ತಾ ಇದ್ದ ಬಿಟ್ರೆ ಪ್ರತಿಭಟನೆ ಮಾಡುವುದಿರಲಿ, ಪ್ರತಿಭಟಿಸುವ ನನಗೆ ಬೆಂಬಲವಾಗಿದೆ ಸಾಕಿತ್ತ. ಹಾರುವ ಎತ್ತಿನ ಹಣೆ ಮೇಲೆ ಹೊಡೆದಂತೆ ಧರ್ಮ ವೃಕ್ಷ ಉಂಟು, ಅದನ್ನು ಮುಟ್ಟಬೇಡಿ, ಉರಿಯಲಿಕ್ಕೆ ಬೇಕಾದ್ರೆ ಆ ಕಡೆ ಬೇರೆ ಒಣಕಟ್ಟಿಗೆ ಮುಟ್ಟು ಅಂತ. ಇಲ್ಲಿರುವ ಕೀಚಕನ ಸಂತಾನದವರೆಲ್ಲ ಹಸಿ ಮರಕ್ಕೆ ಬೆಂಕಿ ಹಾಕಲು, ನಮಗೂ ಒಣಕಟ್ಟಿಗೆ. ನೋಡಿ ಪ್ರಾರಬ್ಧ. ಚಂದ್ರಮಯ ಕುಡಿಗಳು ನಾವೆಲ್ಲ ಹಂಸ ತೂಲಿಕ ತಲುಪದ ಮೇಲೆ ಹಾಯಾಗಿ ಮಲಗಬೇಕಾಗಿತ್ತು. ಒಂದೆಡೆ ಕಟ್ಟಿಗೆಯ ರಾಶಿ, ಮತ್ತೊಂದೆಡೆಗೆ ಪಾತ್ರದ ರಾಶಿ, ಇನ್ನೊಂದೆಡೆಗೆ ಬೂದಿಯ ರಾಶಿ, ಮಧ್ಯದಲ್ಲಿ ನಮ್ಮ ಶಯನಾಸ್ತ. ಎಷ್ಟೇ ಹೊತ್ತಿಗೋದೇ ಯೋಚನೆ. ಕೀಚಕ ನಮ್ಮಯ್ಯ ಹೆಂಡತಿಯ ಸೆರಗಿಗೆ ಕೊಯ್ಯುತ್ತಿದೆ. ಬಂದರು ಮಾನಸಿನ ಮಂದಿರಗೆ ಪಾಗಂಗೈದು ಬಳಲಿ ಬಲದಳಿಸೆಯೊಲಿಪದಿ ಮನ ಕಂಡಲ ಕಾಂತೆ ಬಾಲಕಂಡಲು ಮರುಕದನ
ಮಾನಿನಿಯಲ್ಲಿ ನನ್ನ ಪ್ರಾಯಳು ನೀನು, ಶಿಖಾಮಣಿ ಪ್ರಾಯಳು ನೀನು. ಮಧ್ಯರಾತ್ರಿ ಹೊತ್ತು ಪಾಕಗಳನ್ನು ಗೈದು ನಿದ್ರೆಯಲ್ಲಿರುವ ಕಾಲಕ್ಕೆ ಒಬ್ಬನೇ ಬಂದೇ ಇಲ್ಲಿ. ಹೌದು, ಮಾನಿನಿ ರನ್ನೆಯಾದಂತ ನೀನು ಇಲ್ಲಿಗೆ ಬರಬಾರ್ದು, ಇಲ್ಲಿಗೆ ಬರಬಾರ್ದು. ಅಯ್ಯೋ, ಗಂಡನ ಹತ್ರಕ್ಕೆ ಬಂದ್ರೆ ಏನ್ ತೊಂದ್ರೆ? ಬರಬಾರ್ದು. ಯಾಕೆ? ಯಾಕೆ? ನಾಳೆ ತುಂಬಾ ಜನ ಇದ್ದಾರೆ, ಎಲ್ಲ ಮಲಗಿದ್ದಾರೆ. ಹೌದು, ಅವರಿಗೆಲ್ಲ ನಾನು ಒಲಲ ಭಟ್ಟ, ನೀನು ಸೈರಂದ್ರಿ. ಹೌದು, ನಮ್ಮಿಬ್ಬರ ಸಂಬಂಧ ಅವರಿಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಹೇಗೆ ಗೊತ್ತುಂಟ? ಗೋಡೆಗೆಲ್ಲ ಕಿವಿ ಉಂಟು, ಕಂಬಕ್ಕೆಲ್ಲ ಬಾಯಿದೆ. ಎಲ್ಲಿಯಾರು ನಮ್ಮಿಬ್ಬರ ಈ ಗುಟ್ಟು ಮತ್ತೊಬ್ಬರಿಗೆ ತಿಳಿಯಿತು ಅಂತಾದ್ರೆ ಅಜ್ಞಾತ ಎನ್ನುವುದು ಜ್ಞಾತವಾಗಿ ಹೋಗ್ತದೆ. ಹಾಗೊಮ್ಮೆ ಜ್ಞಾತವಾದ್ರೆ ಮತ್ತೆ 12 ವರ್ಷ ಮತ್ತು 1 ವರ್ಷ. ಅದಕ್ಕಾಗಿ ನಾಳೆ ಕಂಡವರ ಬಾಯಿಗೆ ನಾವು ಆಹಾರ ಆಗಬಾರದು. ಯಾಕೆ ಬಂದೆ? ಬೇಗ ಹೇಳು. ಹಾಗೆ ಹೋಗು. ಏನು ಅಂತ ಹೇಳಿ?